ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆನ್ ಏಜಸ್ ನೋಡೋಣ. ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾರೆ. ದಿ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ಏಜಸ್ ಆಫ್ ಅನೂಬ ಆ್ಯಂಡ್ ಹರ್ ಮದರ್ ಈಸ್ 1:2. ಅಂದರೆ ಅವ್ರ ತಾಯಿಗೆ ಇವರು ಡಬಲ್ ವಯಸ್ಸಾಗಿದೆ ಅಂತ ಅರ್ಥ. ಆಫ್ಟರ್ 6 years ದಿ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 11:20. 6 ವರ್ಷದ ನಂತರ ಆ ರೇಷಿಯೋ 11:20 ಆಗುತ್ತೆ. 9 years ಬಿಫೋರ್ ವಾಟ್ ವಾಸ್ ದಿ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದೇರ್ ಏಜಸ್? 9 ವರ್ಷಕ್ಕೆ ಹಿಂದೆ ವಾಟ್ ವಾಸ್ ದೇರ್ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದೇರ್ ಏಜಸ್? ಯಾವ ರೇಷಿಯೋ ಇತ್ತು ಅವ್ರ ಏಜಸ್ಸಲ್ಲಿ ಅಂತ. ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ನಾವು ಅನೂಬ ಏಜನ್ನು ಎಕ್ಸ್ ಅಂತ ತೊಗೊಂಡ್ರೆ 1x ಅಂತ ತೊಗೊಂಡ್ರೆ ಅವ್ರ ತಾಯಿಯ ಏಜು 2x ಅಂತ ಆಗುತ್ತೆ. 1:2 ಇದೆ ಅಲ್ವಾ? ಹಾಗಾಗಿ ಆಫ್ಟರ್ 6 years ದರ್ ರೇಷಿಯೋ ವಿಲ್ ಬಿ 11:20 ಆಗುತ್ತೆ. ಅದನ್ನು ಇಲ್ಲಿ ಬರೆದ್ರೆ ನೋಡಿ, x+6 ಅಂದರೆ ಅನೂಬಾಸ್ ಏಜು 1x + 6 ವರ್ಷದ ನಂತರ 11:20 ಆಗುತ್ತೆ ಆ ರೇಷಿಯೋ. ಡಿವೈಡೆಡ್ ಬೈ 2x + 6, ಇದು ಅವ್ರ ತಾಯಿಯ ಏಜ್ ಆಫ್ಟರ್ 6 years. 2x + 6 ಈಕ್ವಲ್ಸ್ 11/20 ಇಲ್ಲಾಗಿದೆ ನೋಡಿ, ಆಫ್ಟರ್ 6 years. ಹಾಗಾಗಿ 1x + 6 ಡಿವೈಡೆಡ್ ಬೈ 2x + 6 ಈಕ್ವಲ್ಸ್ 11/20. ಇದನ್ನು ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದವಾಗ 20 × x 20x ಪ್ಲಸ್ 20 × 6 120 ಪ್ಲಸ್ 120 ಈಕ್ವಲ್ಸ್ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್. 2x + 6 × 11, 2x × 11 22x ಪ್ಲಸ್ 11 66. ಈಗ 22x ಇಲ್ಲಿದೆ, 20xನ್ನು ಈ ಕಡೆ ಕಳಿಸಿದರೆ -20x ಆಗುತ್ತೆ. 66 ಪ್ಲಸ್ ಇದು ಈ ಕಡೆ ಕಳಿಸಿದರೆ -66 ಆಗುತ್ತೆ. ಹಾಗಾಗಿ 22x - 20x 2x ಈಕ್ವಲ್ಸ್ 120 ಇಲ್ಲೇ ಇರುತ್ತೆ, 66 ಈ ಕಡೆಯಿಂದ ಇಲ್ಲಿ ಬರುತ್ತೆ, ಮೈನಸ್ ಆಗುತ್ತೆ. ಆವಾಗ 2x ಈಕ್ವಲ್ಸ್ 54. ಅಂದರೆ ಅವ್ರ ತಾಯಿಯ ವಯಸ್ಸು 54 ಅಂತ ಗೊತ್ತಾಗುತ್ತೆ ಇಲ್ಲಿ. x ಈಕ್ವಲ್ಸ್ 27 ಅಂದರೆ 54 ಡಿವೈಡೆಡ್ ಬೈ 2. ಈ ಎರಡು ಮಲ್ಟಿಪ್ಲಿಕೇಶನಲ್ಲಿ ಇರೋದು ಇಲ್ಲಿ ನಾವು ಭಾಗಿಸ್ತೀವಿ. 54ಅನ್ನು 2ರಿಂದ ಭಾಗಿಸಿದಾಗ 27 ಸಿಗುತ್ತೆ. x ಈಕ್ವಲ್ಸ್ 27. ಸೊ ಇವರ ವಯಸ್ಸು 27, ಇವ್ರ ತಾಯಿ ವಯಸ್ಸು 54. ಈಗ 9 ವರ್ಷದ ಹಿಂದೆ ಏನು ರೇಷಿಯೋ ಇತ್ತು ಅವ್ರ ಏಜಸ್ಸಲ್ಲಿ ಅಂತ ಕೇಳ್ತಾರೆ. ಅದು ಈಸಿ ನೋಡಿ, 27 - 9 ಡಿವೈಡೆಡ್ ಬೈ 54 - 9 ಈಕ್ವಲ್ಸ್ 27 - 9 18, 54 - 9 45. 27 ಅನುಬಾಸ್ ಏಜು, ಅವ್ರ ತಾಯಿ ಏಜು 54. 9 ವರ್ಷದ ಹಿಂದೆ ಅಂದರೆ -9 -9 18/45 ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. 3 6 18, 3 15 45, 15 3 45, 6/15 ಸಿಗುತ್ತೆ. 6/15 ನಾವು ಸಿಂಪ್ಲಿಫೈ ಮಾಡ್ಬೋದು. 3 2 6, 3 5 15, 2/5 ಸಿಕ್ತು. 2:5 ಅಲ್ಲಿ ಆಪ್ಷನಲ್ಲಿ ಇದೆಯಾ ನೋಡಿ? ಹಾಂ ಇದೆ, ಡಿ 4ನೇದು ಉತ್ತರ. ಈ ಥರ ಇದನ್ನು ಸಾಲ್ವ್ ಮಾಡಬೇಕು. ಇದೇ ಥರದ್ದು ಇನ್ನೊಂದು ನೋಡೋಣ. ದಿ ಏಜಸ್ ಆಫ್ ಭಕ್ತಿ ಆ್ಯಂಡ್ ನೀಲ್ ಆರ್ ಇನ್ ದಿ ರೇಷಿಯೋ ಆಫ್ 8:7 respectively. After 6 years the ratio of their ages will be 19:17. What is the difference in their ages? ಅವ್ರ ವಯಸ್ಸಲ್ಲಿ ಎಷ್ಟು ವ್ಯತ್ಯಾಸ ಇದೆ ವಯಸ್ಸಲ್ಲಿ? ಹರಿಯಾಣ ಗ್ರಾಮೀಣ ಬ್ಯಾಂಕ್ PO 2019 ಕೇಳಿರ್ತಕ್ಕಂಥದ್ದು. 4 ವರ್ಷ 8 ವರ್ಷ 10 ವರ್ಷ 12 ವರ್ಷ ನನ್ ಆಫ್ ದಿಸ್. ಈಗ ಹಳೆ ಪ್ರಾಬ್ಲಮ್ನಲ್ಲಿ ಮಾಡಿದಂತೆಯೇ 8x + 6, ಇದಕ್ಕೆ x ತೊಗೊಳ್ಳಿ, ಎಕ್ಸಿಂದ ಗುಣಿಸಿದರೆ ನಮಗೆ ಇವ್ರ ಏಜಸ್ಸು ಸಿಕ್ಬಿಡುತ್ತೆ. ಹಾಗಾಗಿ 8x ಮತ್ತು 7x ಅಂತ ತೊಗೊಳ್ಳೋಣ. 8x ಭಕ್ತಿ ಸೇಜು, 7x ನೀಲ್ ಸೇಜು. 8x + 6 ಅಂದರೆ ಆಫ್ಟರ್ 6 years
19/17 ಸಿಕ್ಕಿದೆ ನಮಗೆ ಇಲ್ಲಿ ರೇಷಿಯೋ. ಇಂಟು ಎಕ್ಸ್ ಪ್ಲಸ್ 6 ಡಿವೈಡೆಡ್ ಬೈ 7x ಪ್ಲಸ್ 6 ಈಕ್ವಲ್ಸ್ 19/17. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡ್ದಂಗೆ. 17 ಇಂಟು 8 136x ಪ್ಲಸ್ 17 ಇಂಟು 6 102. 102 17 6 102, 17 8 136. ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಈಕ್ವಲ್ಸ್ 19. ಇದು 7x ಪ್ಲಸ್ 6 ಇಂಟು 19 ಕ್ರಾಸ್ ಮಲ್ಟಿಪ್ಲಿಕೇಶನ್ 133x. 7x ಇಂಟು 19 19 7 133, 19 6 114 ಪ್ಲಸ್ 114 ಸಿಕ್ತು. ಈಗ 133xನ್ನು ಎಡಗಡೆ ಕಳಿಸೋಣ, ಮೈನಸ್ ಆಗುತ್ತದು. 136x ಮೈನಸ್ 133x. 102 ಈ ಕಡೆ ಕಳಿಸಿದರೆ ಅದು ಮೈನಸ್ ಆಗುತ್ತೆ. ಹಾಗಾಗಿ 3x ಈಕ್ವಲ್ಸ್ 114 ಮೈನಸ್ 102. 3x ಈಕ್ವಲ್ಸ್ 114 ಮೈನಸ್ 102. ಎಕ್ಸ್ ಈಕ್ವಲ್ಸ್ 12 ಡಿವೈಡೆಡ್ ಬೈ 3. ಹೇಗೆ ಅಂದರೆ 3x ಈಕ್ವಲ್ಸ್ 12 ಆಗುತ್ತೆ. 114 ಮೈನಸ್ 102 12. ಎಕ್ಸ್ ಈಕ್ವಲ್ಸ್ ಈ 3 ಡಿವೈಡೆಡ್ ಬೈಗೆ ಹೋಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿರೋದು. 12/3 ಈಕ್ವಲ್ಸ್ 4. ಎಕ್ಸ್ ಈಕ್ವಲ್ಸ್ 4. ಈಗ ಭಕ್ತಿ ಸೇಜು ಇಷ್ಟು 8 ಇಂಟು 4 32, 7 ಇಂಟು 4 ನೀಲ್ ಸೇಜು 28. ವ್ಯತ್ಯಾಸ 4 ವರ್ಷ. 32 ಇಯರ್ಸ್ 28 ಇಯರ್ಸ್. ಅದರ ವ್ಯತ್ಯಾಸ 4 ವರ್ಷ ವ್ಯತ್ಯಾಸ ಇದೆ ಅಲ್ಲಿ. 32 ಮೈನಸ್ 28 4. ಇದು 7ರಿಂದ ಯಾಕೆ ಗುಣಿಸ್ಬೇಕು? 7 ಮತ್ತು 8ರಿಂದ ಅಂದರೆ ಫಸ್ಟಿಗೆ ಕೊಟ್ಟಿದ್ದಾರೆ ನೋಡಿ ರೇಷಿಯೋ. ಭಕ್ತಿ ಆ್ಯಂಡ್ ನೀಲ್ ಆರ್ ಇನ್ ದ ರೇಷಿಯೋ ಆಫ್ 8:7. ಇದು ಎಕ್ಸ್ ಅನ್ನೋದು ಸಿಕ್ಕರೆ ನಮಗೆ ಅದನ್ನು ಈ ರೇಷಿಯೋಯಿಂದ ಗುಣಿಸಿದರೆ ಅವ್ರ ಏಜಸ್ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಹಾಗಾಗಿ 8ರಿಂದ ಎಕ್ಸ್ ವ್ಯಾಲ್ಯೂವನ್ನು ಗುಣಿಸಿದರೆ ನಮಗೆ ಅವರ ಏಜಸ್ಸು ಸಿಕ್ಬಿಡುತ್ತೆ. 8 ಇಂಟು 4 32, 7 ಇಂಟು 4 28. ಎಕ್ಸ್ ಈಕ್ವಲ್ಸ್ 4 ಅನ್ನೋದನ್ನು ಇಲ್ಲಿ ಕಂಡು ಹಿಡಿದಿದ್ದೀವಿ. 32 ಮೈನಸ್ 28 4 ವರ್ಷ. ಸೊ 4 ವರ್ಷ ವ್ಯತ್ಯಾಸ ಇದೆ ಅವ್ರ ವಯಸ್ಸಲ್ಲಿ ಅಂತ ಬರುತ್ತೆ. ಇದು ಈ ಥರ ಸಾಲ್ವ್ ಮಾಡಬೇಕು ಈ ಥರ ಪ್ರಶ್ನೆಯನ್ನು. 4 ವರ್ಷ ಇಲ್ಲಿದೆ ನೋಡಿ. ಧನ್ಯವಾದಗಳು.